ನಮಸ್ಕಾರ ಸ್ನೇಹಿತರೆ, ಬೋರ್ ಪಿಸ್ಟನನ್ನು ಹೇಗೆ ತೆಗೆಯುವುದು ಮತ್ತು ಹೇಗೆ ಹಾಕುವುದಂತ ನೋಡುವ. ಇದು ಪ್ಯಾಕಿಂಗ್, ಪಿನ್ ಪಿಸ್ಟನ್ ಇದು ಮತ್ತು ರಿಂಗ್ಸ್. ಅದು ಸ್ಟ್ಯಾಂಡರ್ಡ್ ಬೋರು ಮತ್ತು ನಾನು ಎಕ್ಸ್ಪ್ಲೇನ್ ಕೊಡ್ತೇನೆ. ಸೊ ಇದು 2004 ಮಾಡೆಲ್ ಆಟೋ ರಿಕ್ಷಾದ ಇಂಜಿನ್. 2004 ಬೋರ್ ಕಂಪ್ಲೀಟ್ ಹೋಗಿದೆ, ಹಾಗಾಗಿ ತೆಗಿಬೇಕಾಗ್ತದೆ. ಥರ್ಡ್ ರಿಬೋರು, ಇದು ಥರ್ಡ್ ರಿಬೋರ್ ಆದ ಕಾರಣ ಹೋಗಿದೆ. ಸೊ ಇದು ತೆಗಿಬೇಕಾದ್ರೆ ನಾವು ಫಸ್ಟ್ ಸ್ಪಾರ್ಕ್ ಪ್ಲಗ್ ಅನ್ನು ತೆಗೆಯುವ. ಸೊ ಸ್ಪಾರ್ಕ್ ಪ್ಲಗ್, ಓಕೆ, ಸ್ಪಾರ್ಕ್ ಪ್ಲಗ್ ತೆಗೆದಾದ್ಮೇಲೆ ಸೊ 411 ನಂಬರ್ ನೆಟ್ ಹೆಡ್, ಇದು 411 ನಂಬರ್ ನೆಟ್ ತೆಗಿಬೇಕಾಗ್ತದೆ. 11 ನಂಬರ್ ಟೀ ಬಾಕ್ಸ್, 11 ನಂಬರ್. ಸೊ 4 ನೆಟ್ 11 ನಂಬರ್ ಇದು. ನೆಟ್. ಸೊ ಹೆಡ್ ಅನ್ನು ತೆಗೆಯುವ ಈಗ. ಸೊ ಹೆಡ್ ತೆಗೆದಾದ್ಮೇಲೆ 4 ವಾಷರ್ ಅದರದ್ದು. ಸೊ ಹೆಡ್, ಗ್ಯಾಸ್ಕೆಟ್, ಇದು ಥರ್ಡ್ ರಿಬೋರ್ ಆಗಿದೆ. ಸೊ ಪಿಸ್ಟನ್ ಬೋರ್ ಎಲ್ಲ ಹೋಗಿದೆ. ಸೊ ಅದರ ಪ್ಯಾಕಿಂಗ್ ಅನ್ನು ತೆಗೆಯುವ. ಹೆಡ್ ಇದು, ಗ್ಯಾಸ್ಕೆಟ್. ಸೊ ನೋಡಿ, ಪಿಸ್ಟನ್ ಸ್ವಲ್ಪ ಪ್ಲೇ ಉಂಟು. ಸೊ ಈಗ ನಿಮ್ಮ ಹತ್ರ ಒಂದು ಸ್ಕ್ರೂ ಡ್ರೈವರಿಂದ ಸ್ವಲ್ಪ ಮೇಲೆ ಪುಲ್ ಮಾಡಿದರೆ ಅದು ಆರಾಮ್ಸೆ ಬರ್ತದೆ. ಸೊ ಓಕೆ. ಸೊ ಪಿಸ್ಟನಿಗೆ ಬೋರಿಗೆ ತುಂಬ ಲೈನ್ಸ್ ಬಿದ್ದಿದೆ. ಸೊ ಹೋಗಿದೆ. ಸೊ ಓಕೆ, ಪಿಸ್ಟನ್ಸ್ ಹೋಗಿದೆ. ಏನು ಕಂಪ್ರೆನ್ಸ್ ಇರಲಿಲ್ಲ ಗಾಡಿಯಲ್ಲಿ, ಪಿಕಪ್ ಹಾಗೆ ಯಾವುದು ಇರಲಿಲ್ಲ. ಸೊ ಪ್ಯಾಕಿಂಗನ್ನು ತೆಗಿತೇನೆ. ನಂದು ಕ್ಲೀನ್ ಬರ್ತದೆ, ಯಾಕಂತ ಹೇಳಿದರೆ ಗ್ರೀಸ್ ಹಾಕಿದ್ದು, ಗಮ್ ಎಲ್ಲ ಏನು ಹಾಕಲಿಲ್ಲ. ಸೊ ಅದು ಕ್ಲೀನಾಗಿ ಬರ್ತದೆ. ಸೊ ಈಗ ಲಾಕನ್ನು ರಿಮೂವ್ ಮಾಡಬೇಕು. ನೋಡಿ, ಅಲ್ಲೊಂದು ಲಾಕ್ ಉಂಟು. ಸೊ ಪಿಸ್ಟನ್ ಇದು ಪಿನ್, ಇದು ಲಾಕು. ಸೊ ನೋಸ್ ಪ್ಲೇಯರಲ್ಲಿ ತೆಗೆದು ಅದನ್ನು ಇದು ಮಾಡಬೇಕಾಗ್ತದೆ. ನೋಸ್ ಪ್ಲೇಯರಲ್ಲಿ ತೆಗಿಬೇಕಾಗ್ತದೆ. ಓಕೆ, ಲಾಕು ಒಂದು ಸೈಡಿದು ಮಾತ್ರ, ಓನ್ಲಿ ಒನ್ ಸೈಡ್. ಇನ್ನೊಂದು ಸೈಡ್ ತೆಗಿಬೇಕಂತಿಲ್ಲ. ಈಗ ಪಿನ್ನನ್ನು, ಪಿಸ್ಟನ್ ಇದು ಪಿನ್ ತೆಗಿಲಿಕ್ಕೆ ಇನ್ನೊಂದು ಸೈಡಿನಿಂದ ಸ್ವಲ್ಪ ಲೈಟಾಗಿ ನೋಡಿ, ಆ ಇದಕ್ಕೆ ಲೈಟಾಗಿ ಹೊಡೆದ್ರೆ ಕರೆಕ್ಟಾಗಿ ಅದು ಈಚೆ ಕಡೆ ಬರ್ತದೆ. ಸೊ ಲೈಟಲ್ಲಿ ಹೊಡಿಬೇಕಾಗ್ತದೆ. ಸ್ಲೋಲಿ ಬಡಿಬೇಕು ಅದಕ್ಕೆ. ತುಂಬ ಪ್ರೆಷರಲ್ಲಿ ಅಲ್ಲ, ಸೊ ಲೈಟ್ ನೋಡಿ, ಪಿನ್ ಹೊರಗೆ ಬರ್ತದೆ. ಸೊ ಈಗ ಮತ್ತೆ ನೀವು ನೋಡ್ಬೋದು, ನೋಡಿ ಕ್ಲಿಯರ್ ಆಗಿ ನೋಡಿ. ಅಲ್ಲಿಂದ ಹಾಗೆ ಬಡಿಯುವಾಗ ಸೊ ಪ್ಲೇಯಲ್ಲಿ ಬರ್ತದೆ. ಓಕೆ, ಸೊ ಓಕೆ, ಪಿಸ್ಟನ್ ಕಂಪ್ಲೀಟ್ ಹೋಗಿದೆ. ಥರ್ಡ್ ರಿಬೋರು. ಸೊ ಇದು ಪಿಸ್ಟನ್ ಸ್ವಲ್ಪ ದೊಡ್ಡದುಂಟು, ಥರ್ಡ್ ರಿಬೋರು. ಸೊ ಓಕೆ, ಅದ್ರ ಬೇರಿಂಗನ್ನು ಸಹ ತೆಗೆದು ಬಿಡುವ. ಸೊ ಕ್ರ್ಯಾಂಕ್ ಸ್ಲ್ಯಾಕ್ ಉಂಟಾ ಅಂತೇಳಿ ನೋಡಿ. ಸ್ಲ್ಯಾಕ್ ಇದ್ದರೆ ಅದು ಕೆಲಸ ಮಾಡಲೇಬೇಕಾಗ್ತದೆ, ಆದರೆ ಪರ್ಫೆಕ್ಟ್ ಉಂಟಿದು. ಸೊ ವರ್ಕಿಂಗ್ ಬೇರಿಂಗ್ ಸೌಂಡ್ ಏನಾದರೂ ಉಂಟಾ ಅಂತೇಳಿ ನೋಡುವ. ಸೊ ರಿಂಗ್ಸ್ ಎಲ್ಲ ವರ್ಕಿಂಗ್ ಒಮ್ಮೆ ಪರ್ಫೆಕ್ಟ್ ಅಂತ ನೋಡುವ. ಯಾಕಂತ ಹೇಳಿದರೆ ಅದು ಪರ್ಫೆಕ್ಟಾಗಿ ವರ್ಕ್ ಆಗ್ತದೆ, ನೋಡಬೇಕಾಗ್ತದೆ.
ಸೊ ಓಕೆ, ಪ್ಲೇ ಇಲ್ಲ, ಸೊ ಪರ್ಫೆಕ್ಟ್. ಓಕೆ, ಎಸ್, ಇಟ್ಸ್ ಪರ್ಫೆಕ್ಟ್. ಆಯಿಲ್ ಸರ್ಕ್ಯುಲೇಷನ್ಸ್ ಕರೆಕ್ಟ್ ಉಂಟು. ಸೊ ಓಕೆ, ಇದು ತೆಗ್ದದ್ದು ಈಗ ರಿಮೂವ್ ಮಾಡಿದ ಬೋರ್ ನಾವು, ಥರ್ಡ್ ರಿಬೋರ್ ಆದದ್ದು. ಅದರ ಪಿಸ್ಟನ್ ಕಂಪ್ಲೀಟ್ ಹೋಗಿದೆ. ಸೊ ಎಷ್ಟು ದೊಡ್ಡದುಂಟು ಪಿಸ್ಟನ್ ಅಂತ ಹೇಳಿ ನೋಡಿ. ಸೊ ನೋಡಿ, ಇದು ಇದಕ್ಕೆ ಹೋಗೋದಿಲ್ಲ, ಇದು ಸ್ಟ್ಯಾಂಡರ್ಡ್ ಬೋರು. ಸೊ ಸ್ಟ್ಯಾಂಡರ್ಡ್ ಪಿಸ್ಟನ್ ನೋಡಿ ಕರೆಕ್ಟಾಗಿ ಉಂಟು. ನೋಡಿ, ಥರ್ಡ್ ರಿಬೋರ್ ಮತ್ತು ಸ್ಟ್ಯಾಂಡರ್ಡ್ ಪಿಸ್ಟನ್ ಡಿಫ್ರೆನ್ಸ್. ಸೊ ಡಿಫ್ರೆನ್ಸ್ ನೋಡಿ. ಓಕೆ, ಥರ್ಡ್ ರಿಬೋರು ಮತ್ತು ಸ್ಟ್ಯಾಂಡರ್ಡ್ ಪಿಸ್ಟನ್. ಸೊ ಓಕೆ, ಅದು ಹೋಗಿದೆ. ಸೊ ಇದರ ಬಗ್ಗೆ ನಾವು ಈಗ ನೋಡುವ, ಸ್ಟ್ಯಾಂಡರ್ಡ್ ಬೋರ್ ಪಿಸ್ಟನ್ ಇದ್ರ ಬಗ್ಗೆ, ಹೇಗೆ ರಿಂಗ್ಸ್ ಹಾಕೋದು, ಹೇಗೆ ಫಿಟ್ ಮಾಡೋದು. ಸೊ ರಿಂಗ್ಸ್ ಹಾಕೋದು ಈಗ ನೋಡುವುದಕ್ಕೆ. ಸೊ ಪಿಸ್ಟನ್ ರಿಂಗ್ಸ್ ಹಾಕುವಾಗ ಅದರಲ್ಲಿ ಒಂದು ಮಾರ್ಕ್ ಉಂಟು. ಸೊ ಮೊದಲಿಗೆಲ್ಲ ಕಂಪ್ಲೀಟ್ಲಿ ಕ್ಲೀನ್ ಮಾಡಿ, ಕಂಪ್ಲೀಟ್ ಕ್ಲೀನ್ ಮಾಡಿದಾದ್ಮೇಲೆ ಅಲ್ಲಿಗೊಂದು ನಿಮಗೆ ಒಂದು ಮಾರ್ಕ್ ಕಾಣ್ತದೆ, ಸಣ್ಣದು ಒಂದು ಸರಿಗೆದು ನೋಡಿ, ಒಂದು ಮಾರ್ಕ್ ಉಂಟು. ಅದು ಪಿಸ್ಟನ್, ಇದು ರಿಂಗ್ಸ್ ಬಂದಲ್ಲಿ ಕೂತ್ಕೊಳ್ಬೇಕು. 2 ಮಾರ್ಕ್, 2 ರಿಂಗ್ಸ್, ಸೆಕೆಂಡ್ ಮಾರ್ಕ್, ಫಸ್ಟ್ ಮಾರ್ಕ್. ಸೊ ಕ್ಲೀನ್ ಮಾಡಿ, ಕಂಪ್ಲೀಟ್ಲಿ ಕ್ಲೀನ್. ಸೊ ಸ್ಟ್ಯಾಂಡರ್ಡ್ ಬೋರ್ ಇದು, ರನ್ನಿಂಗ್ ಸ್ವಲ್ಪ ಕಮ್ಮಿ ಆದ ಬೋರು. ಸೊ ನೋಡಿ, ಕಟ್ ಮಾರ್ಕ್ ಒಂದು, ಹಾಫ್ ಕಟ್ ಮಾರ್ಕ್. ಸೊ ಅಲ್ಲಿರುವ ಪಿಸ್ಟನಲ್ಲಿರುವ ಒಂದು ಮಾರ್ಕಿಗೆ ಕರೆಕ್ಟಾಗಿ ಅದು ಸೂಟ್ ಆಗಬೇಕು. ಫಸ್ಟ್ ರಿಂಗಲ್ಲಿ ಕೂತ್ಕೊಳಿಸಿ, ಸೆಕೆಂಡ್ ರಿಂಗಿಗೆ ಕೂತ್ಕೊಳಿಸಬೇಕು. ಸೊ ಆಯಿಲನ್ನು ಸ್ವಲ್ಪ ಅಪ್ಲೈ ಮಾಡಿ, ಈಗ ಹಾರ್ಡ್ ಇರ್ತದೆ. ಸೊ ಕಂಪ್ಲೀಟ್ ಆಯಿಲನ್ನು ಅಪ್ಲೈ ಮಾಡಿದ ಮೇಲೆ ನೋಡಿ ಮಾರ್ಕ್. ಓಕೆ, ಫಸ್ಟ್ ರಿಂಗಲ್ಲಿ ಕೂತ್ಕೊಳಿಸಿ, ನಂತರ ಸೆಕೆಂಡ್ ರಿಂಗಿಗೆ ಜಂಪ್ ಆಗಿಲ್ಲ, ಆದರೆ ರಿಂಗ್ಸ್ ಕಟ್ ಆಗ್ತದೆ ಒಮ್ಮೊಮ್ಮೆ. ಸೊ ಬಿ ಕೇರ್ಫುಲ್. ಸೊ ಸ್ಟೆಪ್ ಬೈ ಸ್ಟೆಪ್ಪೇ ಹೋಗಿ, ಹಾಗದು ಪ್ರಾಬ್ಲಮ್ ಕೊಡೋದಿಲ್ಲ. ಸೊ ಸೆಕೆಂಡ್ ಸ್ಟೆಪ್ ಸ್ವಲ್ಪ ಪುಲ್ ಮಾಡಿ ಹಾಕುವಾಗ ಅದು ಕರೆಕ್ಟ್ ಇದಾಗ್ತದೆ. ಸೊ ಆ ಮಾರ್ಕಿಂಗಿಗೆ ಕುತ್ಕೊಳಿಸಿ. ಸೊ ಓಕೆ, ಈಗ ಮಾರ್ಕಿಗೆ ಕುತ್ಕೊಂಡಿದೆ ಅದು. ಸೊ ಮಾರ್ಕ್ ನೋಡಿ, ಒಂದು ಮಾರ್ಕ್. ಓಕೆ ನೋಡಿ, ಪರ್ಫೆಕ್ಟ್. ಓಕೆ, ರಿಂಗ್ಸ್ ಕಂಡೀಷನ್ ಹೇಗುಂಟು ಅಂತ ಹೇಳಿ ನೋಡುವ. ರಿಂಗ್ಸ್ ಕಂಡೀಷನ್, ಹೌ ಟು ಸಿ ರಿಂಗ್ಸ್ ಆರ್ ಪರ್ಫೆಕ್ಟ್ ಆರ್ ನಾಟ್. ಸೊ ಪರ್ಫೆಕ್ಟ್ ಉಂಟು ಅಂತೇಳಿ ನೋಡುವ. ರಿಂಗ್ಸ್ ನೋಡಬೇಕಾದ್ರೆ ಬೋರ್ ಇದು ಈ ಸೈಡ್, ಹೆಡ್ ಮೇಲೆ ಸೈಡ್, ಹೆಡ್ಡಿನ ಸೈಡ್ ರಿಂಗ್ಸನ್ನಿಟ್ಟು, ರಿಂಗ್ಸನ್ನಿಟ್ಟು ಪೇಪರ್ ಗ್ಯಾಪ್ ಇರಬೇಕು ಅಷ್ಟೇ ಅದರಲ್ಲಿ. ನೋಡಿ, ಸ್ವಲ್ಪ ಒಳಗೆ ಪುಷ್ ಮಾಡಿದ ಮೇಲೆ ಪೇಪರ್ ಗ್ಯಾಪ್ ಇರಬೇಕು, ಜಸ್ಟ್ ಪೇಪರ್ ಗ್ಯಾಪ್. ಪೇಪರ್ ಗ್ಯಾಪ್ ಅಷ್ಟೇ ನೋಡಿ, ಹೋಗ್ತಾ ಇಲ್ಲ ಬ್ಲೇಡ್. ಸೊ ಪೇಪರ್ ಗ್ಯಾಪ್ ಉಂಟು ಅದರಲ್ಲಿ ಅಷ್ಟೇ. ಸೊ ಪರ್ಫೆಕ್ಟ್ ಉಂಟು ರಿಂಗ್ಸ್. ಸೊ ಓಕೆ, ಸೊ ನೋಡಿ ಕಟ್ ಮಾರ್ಕ್ ಅದರಲ್ಲಿ ಕಾಣ್ತಾ ಉಂಟು ಇದು. ಸೊ ಕ್ಲೀನ್ ಮಾಡಿ, ಸೊ ಮಾರ್ಕ್. ಸೊ ಅಲ್ಲೊಂದು ಮಾರ್ಕ್ ಉಂಟು. ಸೊ ಓಕೆ, ಓಕೆ
ಪರ್ಫೆಕ್ಟ್. ಫಸ್ಟ್ ಮಾರ್ಕ್, ಸೆಕೆಂಡ್ ಮಾರ್ಕ್. ಪಿಸ್ಟನ್ ಹೇಗೆ ಹಾಕೋದಂತೇಳಿ ನೋಡುವ. ಅದು ಯಾವ ಪೊಸಿಷನ್, ಅದರ ಮಾರ್ಕ್ ನೋಡಿ. ಆಕ್ಸೋಸ್ ಸೊ ಪ್ಲೇನ್ ಸೈಡ್ ಡೌನ್ ಬರ್ತದೆ, ಸೈಲೆನ್ಸರ್ ಸೈಡ್, ಆ್ಯಂಡ್ ಹೋಲ್ ಸೈಡ್ ಈಸ್ ಅಪ್. ಅದು ಅಪ್ ಸೈಡ್ ಬರ್ತದೆ. ಸೊ ಸೈಲೆನ್ಸರ್ ಸೈಡ್ ಅಲ್ಲ, ಅಪ್ ಸೈಡ್. ಅಪ್ ಸೈಡ್. ಸೊ ಆಯಿಲ್ ಅಪ್ಲೈ ಆದಮೇಲೆ ಸೊ ರಿಂಗ್ಸಿಗೆ ಕೂಡ ಆಯಿಲನ್ನು ಹಾಕಿ, ಸೊ ಸ್ಮೂತ್ ಇರ್ತದೆ ಅವಾಗ. ಸೊ ಆಯಿಲ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಓಕೆ, ಸೊ ಈಸಿಲಿ ಫಿಟ್ ಮಾಡಲಿಕ್ಕೆ ಫಸ್ಟ್ ಸೊ ಶಾರ್ಪ್ ಬ್ಲೇಡಲ್ಲಿ ಶಾರ್ಪ್ ಥಿಂಗ್ಸ್, ಸ್ಮಾಲ್ ಸ್ಕ್ರೂ ಡ್ರೈವರ್, ಶಾರ್ಪ್ ಬ್ಲೇಡ್ ಸ್ವಲ್ಪ ಪುಷ್ ಮಾಡಿದರೆ ಆಯಿತು. ಲೈಟ್ಲಿ ಪುಷ್ ಮಾಡಿದರೆ ರಿಂಗ್ಸಿಗೆ ಸೊ ಪಿಸ್ಟನ್ ಒಳಗೆ ಹೋಗ್ತದೆ. ಸೊ ಪಿಸ್ಟನ್ ವಿಲ್ ಬಿ ಪರ್ಫೆಕ್ಟ್. ನೋಡಿ, ಸ್ವಲ್ಪ ಪುಷ್ ಮಾಡಿ. ಓಕೆ, ಪರ್ಫೆಕ್ಟ್. ಓಕೆ, ಸ್ವಲ್ಪ ಪ್ರೆಸ್ ಮಾಡಿ, ಲೈಟ್ಲಿ, ಫ್ರೆಷರ್ ಕೊಡಬೇಡಿ. ಸೊ ಲೈಟ್ಲಿ ಫ್ರೆಶ್ ಮಾಡಿ. ಎಸ್, ಪರ್ಫೆಕ್ಟ್. ಸ್ಮೂತ್ಲಿ ಸ್ವಲ್ಪ ಟರ್ನ್ ಮಾಡಿ ಸ್ವಲ್ಪ ಚೆಕ್ ಮಾಡಿ. ಸೊ ಸ್ವಲ್ಪ ಆಯಿಲ್ ಮತ್ತೆ ಅಪ್ಲೈ ಮಾಡಿ. ಸೊ ಸ್ವಲ್ಪ ಹಾರ್ಡ್ ಇದ್ದರೆ ಆಯಿಲ್ ಹಾಕಿ, ಯಾಕಂದರೆ ಕಂಪ್ರೆನ್ಸ್ ಉಂಟು, ಯಾಕಂದರೆ ರಿಂಗ್ಸ್ ಗ್ಯಾಪ್ ಎಲ್ಲ ಪರ್ಫೆಕ್ಟ್ ಉಂಟು. ಸೊ ವೆರಿ ಹಾರ್ಡ್. ಸೊ ಒಮ್ಮೆ ಚೆಕ್ ಮಾಡಿ, ಕಂಪ್ಲೀಟ್ಲಿ ಚೆಕ್. ಓಕೆ, ಓಕೆ. ಸೊ ಈಗ ಹಿಡಿ ಪಿಸ್ಟನನ್ನು ಹಾಕಲಿಕ್ಕೆ ಈಸಿ ಮೆಥಡ್. ಸೊ ಡೆಸರ್ಟ್ ಪಿನ್, ಬೇರಿಂಗ್, ಪಿಸ್ಟನ್ ಪಿನ್. ಸೊ ಒಂದು ಸೈಡ್ ಲಾಕ್ ಹಾಗೇನಿರಲಿ, ಒಂದು ಸೈಡ್ ಲಾಕ್ ರಿಮೂವ್ ಮಾಡೋದು ಬೇಡ. ಸೊ ಈಗ ನಾವು ಇಂಜಿನಿಗೆ ಫಿಟ್ ಮಾಡುವ ಈಸಿಲಿ. ಸೊ ಫಸ್ಟಿಗೆ ಅದರ ಪೇಪರ್ ಪ್ಯಾಕಿಂಗ್ ಬೇಕು. ಸೊ ಲಾಕ್ ನೋಡಿ, ಒಂದು ಸೈಡ್ ಉಂಟು. ಸೊ ಒಂದು ಸೈಡ್ ಆಲ್ರೆಡಿ ಲಾಕ್ ಉಂಟು. ಸೊ ನೀಡ್ಲಿದ್ದು ಇದು ಹಾಕಿ, ಬೋರ್ ಪ್ಯಾಕಿಂಗ್ ಹಾಕಿ, ಗ್ರೀಸನ್ನು ಅಪ್ಲೈ ಮಾಡಿ ಬೋರ್ ಪ್ಯಾಕಿಂಗ್. ಸೊ ನೆಕ್ಸ್ಟ್ ಎಲ್ಲ ರೆಡಿ ಮಾಡಿ, ಸೊ ಬೋರನ್ನು ಕರೆಕ್ಟಾಗಿ, ಈಸಿ ಮೆಥಡು. ಓಕೆ, ಸೊ ಈಗ ಪರ್ಫೆಕ್ಟಾಗಿ ನೋಡಿ ಒಮ್ಮೆ.
ಸೊ ಪಿನ್ನನ್ನು ಕರೆಕ್ಟ್ ಇದು ಮಾಡಿದ್ದೀರಾ ನೋಡಿ, ನೀಡ್ಲಿದು. ಸೊ ಚೆಕ್ ಮಾಡಿ ಒಮ್ಮೆ. ಸೊ ಆಯಿಲ್ ಅಪ್ಲೈ ಮಾಡಿ ಅದಕ್ಕೆ ಸಹ ಕೂಡ ಹಾಕಿ. ಸೊ ಪರ್ಫೆಕ್ಟ್ ಸ್ಟ್ರೇಟ್ಲಿ ಹೋಲ್ ಮ್ಯಾಚ್ ಆಗುವ ತನಕ ಪರ್ಫೆಕ್ಟಾಗಿ ಸ್ಲೋಲಿ. ಎಸ್, ಓಕೆ. ಪಿಸ್ಟನನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿ. ಸೊ ಓಕೆ, ಪರ್ಫೆಕ್ಟ್ ಆದಮೇಲೆ ಸೊ ಪಿಸ್ಟನ್ ಪಿನ್ ಅದು ಸ್ಮೂತ್ ಇರಬೇಕು, ಅದು ಟೈಟಾಗಿ ಹೋಗಬಾರ್ದು, ವೆರಿ ಸ್ಮೂತ್ಲಿ. ಓಕೆ, ಸ್ವಲ್ಪ ಸ್ಕ್ರೂ ಡ್ರೈವರಲ್ಲಿ ಸ್ವಲ್ಪ ಲೈಟ್ಲಿ 1 2 3 ಟೈಮ್ಸ್. ಸೊ ಲಾಕನ್ನು ಕುತ್ಕೊಳಿಸ್ಲಿ. ಸೊ ಬಿ ಕೇರ್ಫುಲ್, ಲಾಕ್ ಕುತ್ಕೊಳಿಸುವಾಗ ಲಿಟಲ್ ಬಿಟ್ ಕೇರ್ಫುಲ್. ಸೊ ವೆರಿ ಈಸಿ ಮೆಥಡಲ್ಲಿ ಲಾಕ್ ಕುತ್ಕೊಳಿಸ್ಲಿ. ಒಂದು ಈಸಿಲಿ once the slip the lock that is falling into the crankshaft, that is difficult to remove. So be careful. ಪರ್ಫೆಕ್ಟ್ ಉಂಟಾ ನೋಡಿ. ಸೊ ಚೆಕ್ ಮಾಡಿ ಪರ್ಫೆಕ್ಟ್ ಉಂಟಾ ಇಲ್ವಾ ಅಂತೇಳಿ. ಓಕೆ, ಪರ್ಫೆಕ್ಟ್. ಸೊ ಮೆಲ್ಲ ಪ್ರೆಸ್ ಮಾಡಿ. ಎಸ್, ಓಕೆ. ಸ್ಟ್ಯಾಂಡರ್ಡ್ ಬೋರು. ಸೊ ನನಗೆ ಕಂಪ್ಲೀಟ್ಲಿ ಹೆಡ್ ಕಾರ್ಬನ್ ಮಾಡ್ತೇನೆ ಅದರದ್ದು. ಸೊ ಅದು ಸ್ಟ್ಯಾಂಡರ್ಡ್ ಬೋರ್ ಪಿಸ್ಟನ್. ಸೊ ನನಗೆ ಕಂಪ್ಲೀಟ್ಲಿ ಇದರದ್ದು ಹೆಡ್ ಕಾರ್ಬನ್ ಮತ್ತು ಅದು ಹೆಡ್ ಇದು ಕಾರ್ಬನ್ ಆ್ಯಂಡ್ ಪ್ಯಾಕಿಂಗ್ ಎಲ್ಲ ಕ್ಲೀನ್ ಮಾಡ್ತೇನೆ. ಅದು ಆಲ್ರೆಡಿ ವಿಡಿಯೋ ನಾನು ಮಾಡಿದ್ದೇನೆ. ಸೊ ಇದರದೆಲ್ಲ ನಾನು ವಿಡಿಯೋ ಆಲ್ರೆಡಿ ನಾನು ಹಾಕಿದ್ದೇನೆ, ನೀವು ನೋಡ್ಬೋದು. ಸೊ ಆಲ್ರೆಡಿ ಐ ವಿಡಿಯೋ ಮೇಡ್ ಹೆಡ್ ಕಾರ್ಬನ್. ಸೊ ಆಯಿತು. ಸೊ ಈಗ ಕಂಪ್ರೆಸ್ ಚೆಕ್ ಮಾಡುವ ಅದು ಹೇಗೆ ಉಂಟಂತೇಳಿ. ಸ್ಟ್ಯಾಂಡರ್ಡ್ ಬೋರ್ ಓಕೆ, ಕರೆಕ್ಟಾಗಿ